ರೌಡಿ ಶೀಟರ್ ಬಿಕ್ಲಾ ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ವಿರುದ್ಧವೇ ದೂರನ್ನ ದಾಖಲು ಮಾಡಲಾಗಿದೆ. ಡಿಜಿ ಹಾಗೆ ಐಜಿ ಸಲೀಂಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ವೆಂಕಟಾಚಲರಿಂದ ದೂರು ದಾಖಲಾಗಿರೋದು. ಡಿಸಿಪಿ ದೇವರಾಜ್, ಎಸಿಪಿ ಗೀತಾ, ಉಮಾಶಂಕರ್, ಇನ್ಸ್ಪೆಕ್ಟರ್ ಗೋವಿಂದರಾಜ್, ರಾಜಶೇಖರ್ ಇವರೆಲ್ಲರ ವಿರುದ್ಧ ಸಹ ದೂರನ್ನು ದಾಖಲು ಮಾಡಿದ್ದಾರೆ. ಶಾಸಕ ಭೈರತಿ ಬೆದರಿಕೆ ಬಗ್ಗೆ ಈ ಹಿಂದೆಯೂ ಸಹ ದೂರು ದಾಖಲಾಗಿತ್ತು. ದೂರು ನೀಡಿದ್ರೂ ಸಹ ಪೊಲೀಸರು ಕ್ರಮ ಕೈಗೊಂಡಿಲ್ಲ. ಪೊಲೀಸರ ವಿರುದ್ಧ ಹೀಗಾಗಿ ಕ್ರಮ ಕೈಗೊಳ್ಳಿ ಅಂತ ದೂರನ್ನ ನೀಡಲಾಗಿದೆ. ಡಿಜಿ ಮತ್ತು ಐಜಿ ಸಲೀಂ ಅವರಿಗೆ ಈ ರೀತಿಯಾಗಿ ದೂರನ್ನು ದಾಖಲು ಮಾಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ವೆಂಕಟಾಚಲ ಅವರು ಈ ಹಿಂದೆನೂ ಸಹ ಬಿಕ್ಲಾ ಶಿವ ಅವರು ನನಗೆ ಬೆದರಿಕೆ ಇದೆ ಅನ್ನುವಂತಹ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಕಮಿಷನರ್ಗೆ. ಆದ್ರೆ ಯಾವುದೇ ಕ್ರಮವನ್ನ ತೆಗೆದುಕೊಂಡಿರಲಿಲ್ಲ. ಹೀಗಾಗಿ ಪೊಲೀಸರ ವಿರುದ್ಧನೇ ಕ್ರಮ ತೆಗೆದುಕೊಳ್ಬೇಕು ಅಂತ ಸಾಮಾಜಿಕ ಕಾರ್ಯಕರ್ತ ದೂರನ್ನ ಕೊಟ್ಟಿದ್ದಾರೆ. ದೂರಿನ ಪ್ರತಿಯನ್ನ ಸಹ ನೋಡ್ತಾ ಇದೆ. ಡಿಸಿಪಿ ದೇವರಾಜ್, ಎಸಿಪಿ ಗೀತಾ, ಉಮಾಶಂಕರ್, ಇನ್ಸ್ಪೆಕ್ಟರ್ ಗೋವಿಂದರಾಜ್, ರಾಜಶೇಖರ್ ಇವರೆಲ್ಲರ ವಿರುದ್ಧವಾಗಿ ಸಹ ದೂರು ದಾಖಲು ಮಾಡಲಾಗಿದೆ. ಈ ಹಿಂದೆ ದೂರು ನೀಡಿದಂತಹ ಸಂದರ್ಭದಲ್ಲೇ ಕ್ರಮ ಕೈಗೊಂಡಿದ್ರೆ ಇಷ್ಟು ದೊಡ್ಡ ಅನಾಹುತ ಆಗ್ತಾ ಇರಲಿಲ್ಲ. ಪೊಲೀಸರು ಇಲ್ಲಿ ಎಡವಿದ್ದಾರೆ. ಹಾಗಾಗಿ ಪೊಲೀಸರ ವಿರುದ್ಧವೇ ಕ್ರಮ ತೆಗೆದುಕೊಳ್ಬೇಕು ಅಂತ ಸಾಮಾಜಿಕ ಕಾರ್ಯಕರ್ತ ದೂರು ಕೊಟ್ಟಿದ್ದಾರೆ ಡಿಜಿ ಐಜಿ ಸಲೀಂ ಅವರಿಗೆ. ಪೊಲೀಸರ ವಿರುದ್ಧವೇ ದೂರನ್ನ ದಾಖಲು ಮಾಡಲಾಗಿದೆ. ಡಿಜಿ ಹಾಗೆ ಐಜಿ ಸಲೀಂಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ವೆಂಕಟಾಚಲರಿಂದ ದೂರು ದಾಖಲಾಗಿರೋದು. ಡಿಸಿಪಿ ದೇವರಾಜ್, ಎಸಿಪಿ ಗೀತಾ, ಉಮಾಶಂಕರ್, ಇನ್ಸ್ಪೆಕ್ಟರ್ ಗೋವಿಂದರಾಜ್, ರಾಜಶೇಖರ್ ಇವರೆಲ್ಲರ ವಿರುದ್ಧ ಸಹ ದೂರನ್ನು ದಾಖಲು ಮಾಡಿದ್ದಾರೆ. ಶಾಸಕ ಭೈರತಿ ಬೆದರಿಕೆ ಬಗ್ಗೆ ಈ ಹಿಂದೆಯೂ ಸಹ ದೂರು ದಾಖಲಾಗಿತ್ತು. ದೂರು ನೀಡಿದ್ರೂ ಸಹ ಪೊಲೀಸರು ಕ್ರಮ ಕೈಗೊಂಡಿಲ್ಲ. ಪೊಲೀಸರ ವಿರುದ್ಧ ಹೀಗಾಗಿ ಕ್ರಮ ಕೈಗೊಳ್ಳಿ ಅಂತ ದೂರನ್ನ ನೀಡಲಾಗಿದೆ. ಡಿಜಿ ಮತ್ತು ಐಜಿ ಸಲೀಂ ಅವರಿಗೆ ಈ ರೀತಿಯಾಗಿ ದೂರನ್ನು ದಾಖಲು ಮಾಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ವೆಂಕಟಾಚಲ ಅವರು ಈ ಹಿಂದೆನೂ ಸಹ ಬಿಕ್ಲಾ ಶಿವ ಅವರು ನನಗೆ ಬೆದರಿಕೆ ಇದೆ ಅನ್ನುವಂತಹ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಕಮಿಷನರ್ಗೆ. ಆದ್ರೆ ಯಾವುದೇ ಕ್ರಮವನ್ನ ತೆಗೆದುಕೊಂಡಿರಲಿಲ್ಲ. ಹೀಗಾಗಿ ಪೊಲೀಸರ ವಿರುದ್ಧನೇ ಕ್ರಮ ತೆಗೆದುಕೊಳ್ಬೇಕು ಅಂತ ಸಾಮಾಜಿಕ ಕಾರ್ಯಕರ್ತ ದೂರನ್ನ ಕೊಟ್ಟಿದ್ದಾರೆ. ದೂರಿನ ಪ್ರತಿಯನ್ನ ಸಹ ನೋಡ್ತಾ ಇದೆ. ಡಿಸಿಪಿ ದೇವರಾಜ್, ಎಸಿಪಿ ಗೀತಾ, ಉಮಾಶಂಕರ್, ಇನ್ಸ್ಪೆಕ್ಟರ್ ಗೋವಿಂದರಾಜ್, ರಾಜಶೇಖರ್ ಇವರೆಲ್ಲರ ವಿರುದ್ಧವಾಗಿ ಸಹ ದೂರು ದಾಖಲು ಮಾಡಲಾಗಿದೆ. ಈ ಹಿಂದೆ ದೂರು ನೀಡಿದಂತಹ ಸಂದರ್ಭದಲ್ಲೇ ಕ್ರಮ ಕೈಗೊಂಡಿದ್ರೆ ಇಷ್ಟು ದೊಡ್ಡ ಅನಾಹುತ ಆಗ್ತಾ ಇರಲಿಲ್ಲ. ಪೊಲೀಸರು ಇಲ್ಲಿ ಎಡವಿದ್ದಾರೆ. ಹಾಗಾಗಿ ಪೊಲೀಸರ ವಿರುದ್ಧವೇ ಕ್ರಮ ತೆಗೆದುಕೊಳ್ಬೇಕು ಅಂತ ಸಾಮಾಜಿಕ ಕಾರ್ಯಕರ್ತ ದೂರು ಕೊಟ್ಟಿದ್ದಾರೆ ಡಿಜಿ ಐಜಿ ಸಲೀಂ ಅವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.